ಓಂ ನಮಃ ಶಿವಾಯ. ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ. ದೀರ್ಘಕಾಲದಿಂದ ಉಬ್ಬುಸ, ದಮ್ಮು ಮತ್ತು ಏನಾಗ್ತದೆ ಅಂದರೆ ಉಸಿರಾಟ ಮಾಡಬೇಕಂತಂದರೆ ಪ್ರತಿ ಉಸಿರಿನಲ್ಲೂ ಕೆಮ್ತಾ ಇರ್ತಾರೆ. ಸೊ ಉಬ್ಬುಸ ದಮ್ಮು ಅಂದರೆ ಎಲ್ಲರಿಗೂ ಗೊತ್ತು. ಇದು ಭಾಳ ವರ್ಷಗಳಿಂದ ಇರುವಂಥ ದಮ್ಮು ಉಬ್ಬುಸ ಉಸಿರಾಟ ಸಮಸ್ಯೆ ಇರತಕ್ಕಂಥವ್ರಿಗೆ ಒಂದು ತುಂಬ ಸರಳವಾದ ಮನೆ ಮದ್ದನ್ನು ನಾನು ಇವತ್ತು ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ. ಕೃಷ್ಣ ತುಳಸಿ ಅಂತ ಹೇಳ್ತೀವಿ. ತುಳಸಿ ಗಿಡ ಎಲ್ಲರ ಮನೆ ಮುಂದೆ ಇರ್ತಕ್ಕಂಥದ್ದು. ಅದರಲ್ಲಿ ಇನ್ನೊಂದು ವಿಶೇಷವಾದ ಒಂದು ತುಳಸಿ ಗಿಡ ಅಂತಂದರೆ ಕೃಷ್ಣ ತುಳಸಿ. ಸ್ವಲ್ಪ ಕೆಂಪು ಬಣ್ಣ, ಮಾಮೂಲಿ ತುಳಸಿ ಬಂದು ಹಸಿರು ಬಣ್ಣ ಇದ್ದರೆ ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗಿರ್ತಕ್ಕಂಥ ಕೃಷ್ಣ ತುಳಸಿಯನ್ನು ಪ್ರತಿನಿತ್ಯ ಊಟದ ನಂತರ, ರಾತ್ರಿ ಊಟದ ನಂತರ ಪ್ರತಿನಿತ್ಯ ಒಂದು 10ರಿಂದ 15 ಎಲೆಗಳನ್ನು ತೆಗೆದುಕೊಂಡು ಬಂದು ಅದನ್ನು ಚೆನ್ನಾಗಿ ತೊಳೆದು ಅದ್ರ ಕುಟ್ಟಿ ಚೆನ್ನಾಗಿ ಜಜ್ಜಿ ಅದರ ರಸವನ್ನು ತೆಗೆದು ಅದರ ರಸವನ್ನು ಕುಡಿಸ್ಬೋದು. ಮಕ್ಕಳಿಗೆ ಕೆಮ್ಮು ಮತ್ತು ತುಂಬ ದೀರ್ಘಕಾಲದ ಕೆಮ್ಮಿದ್ರೆ ಮಕ್ಕಳಿಗೆ ಅದರ ರಸವನ್ನು ಜೇನುತುಪ್ಪದ ಜೊತೆಯಲ್ಲಿ ಹಾಕಿ ಆ ರಸವನ್ನು ನೆಕ್ಕಿಸ್ಬೋದು ಸ್ನೇಹಿತರೆ. ದೊಡ್ಡವರಿಗೆ ಈ ಒಂದು ಸಮಸ್ಯೆ ಏನಾದರೂ ಇದ್ದರೆ ಸಂಪೂರ್ಣವಾಗಿ ಆ ಎಲೆಯನ್ನು 10ರಿಂದ 15 ಎಲೆಗಳನ್ನು ಪ್ರತಿನಿತ್ಯ ಸಾಯಂಕಾಲ ಊಟದ ನಂತರ ಹಗಿದು ನುಂಗ್ತಾ ಬಂದರೆ ಸಂಪೂರ್ಣವಾಗಿ ತುಂಬ ದೀರ್ಘಕಾಲದಿಂದ ಇರತಕ್ಕಂಥ ದಮ್ಮು, ಕೆಮ್ಮು, ಈ ಉಸಿರಾಟದ ಸಮಸ್ಯೆ ಸಂಪೂರ್ಣವಾಗಿ ಶಮನವಾಗಿ ಉತ್ತಮವಾದ ಸ್ಥಿತಿಗೆ ಅವರು ಬಂದೇ ಬರ್ತಾರೆ ಸ್ನೇಹಿತರೆ. ಈ ಒಂದು ಅದ್ಭುತವಾದ ಮನೆ ಮದ್ದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಕಣ್ಣಿನ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಹಾಕ್ತಾ ಇದ್ದೀವಿ. ಹಾಗೂ ನಾವು ಈ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ಅನೇಕ ಔಷಧಿಗಳು, ಕೆಲವು ಔಷಧಿಗಳು ದೊರೆಯದಂಥ ಪಕ್ಷದಲ್ಲಿ ನೀವು ಈ ಸ್ಕ್ರೀನ್ ಮೇಲೆ ಕಾಣೋವಂಥ ನಂಬರ್ಗೆ ಕರೆ ಮಾಡಿದ್ರೆ ದೇಶದ ಎಲ್ಲ ರಾಜ್ಯಗಳಿಗೂ ಕೊರಿಯರ್ ಮೂಲಕ ಔಷಧಿಯನ್ನು ತಲುಪಿಸ್ತಕ್ಕಂಥ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಸಮಸ್ಯೆ ಇರ್ತಕ್ಕಂಥವ್ರು ಔಷಧಿನ ಈ ರೀತಿ ಪಡಿಬೋದು ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ.